ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಗಣಿತ ಭಾಗ 1ರಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ನಾನು ಆಲ್ರೆಡಿ 5ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ, ಇಂಗ್ಲಿಷ್ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ಆಲ್ರೆಡಿ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ. ಆ ಒಂದು ವಿಡಿಯೋಗಳ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು. ಅದೇ ತರನಾಗಿ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಲುಪ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆಯನ್ನು ಕ್ಲಿಕ್ ಮಾಡಿ. ಆ ಪಕ್ಕದ ಗಂಟೆಯನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಬರೋದು ಸಾಧ್ಯ ಅಂತ ಹೇಳ್ತಾ ಈಗ ಒಂದೊಂದಾಗಿ ತಿರುತ್ತಾ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಅಧ್ಯಾಯ 1 ಇದೆ. 5 ಅಂಕೆಯ ಸಂಖ್ಯೆಗಳು ಅಂತಕ್ಕಂಥದ್ದು ತಿಳಿತಾ ಹೋಗೋಣ. ಇಲ್ಲಿ ಮೊದಲು ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೀವು ಈ ಅಧ್ಯಾಯದ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ. ಈ ಒಂದು ಅಧ್ಯಯನ ಒಂದು ಕಲ್ತಿರ ಅನ್ಕೋರಿ, ಈ ಎಲ್ಲಾ ಸಾಮರ್ಥ್ಯಗಳು ನಿಮಗೆ ಬರ್ತವೆ ಅಂತಕ್ಕಂಥ ತಿಳಿಸಿದ್ದಾರೆ. ಮೊದಲನೇದು 5 ಅಂಕೆಯ ಸಂಖ್ಯೆಗಳನ್ನು ಓದುವುದು ಹಾಗೂ ಬರೆಯುವುದು. ಅದಾದ ನಂತರ 5 ಅಂಕೆಯ ಸಂಖ್ಯೆಗಳಲ್ಲಿನ ಅಂಕಿಯ ಸ್ಥಾನ ಬೆಲೆಯನ್ನು ಗುರುತಿಸುವುದು ಕಲಿತೀರಾ. ಆನಂತರ ಸ್ಥಾನ ಬೆಲೆಯ ಆಧಾರದ ಮೇಲೆ 5 ಅಂಕೆಯ ಸಂಖ್ಯೆಗಳನ್ನು ವಿಸ್ತಾರ ರೂಪದಲ್ಲಿ ಬರೆಯುವುದು ಮತ್ತು ವಿಸ್ತಾರ ರೂಪದಿಂದ ಸಂಖ್ಯಾ ರೂಪವನ್ನು ಬರೆಯುವುದು ಕಲಿತೀರಾ. ಅನಂತರ 5 ಅಂಕೆಯ ಸಂಖ್ಯೆಗಳನ್ನು ಏರಿಕೆ ಹಾಗೂ ಇಳಿಕೆ ಕ್ರಮದಲ್ಲಿ ಬರೆಯುವುದು ಕಲಿತೀರಾ. ಅನಂತರ ಕೊಟ್ಟಿರುವ 5 ಅಂಕೆಯ ಸಂಖ್ಯೆಗಳ ಸರಣಿಯಲ್ಲಿ ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಬರೆಯುವುದು ಕಲಿತಾ ಹೋಗ್ತೀರಾ. ಓಕೆನಾ ಮಕ್ಕಳೇ? ನೀವು ಹಿಂದಿನ 4ನೇ ತರಗತಿಯೊಳಗೆ ಏನ್ ಮಾಡಿದ್ರೆ ಅಂದ್ರೆ 4 ಅಂಕೆಯ ಸಂಖ್ಯೆಗಳ ಬಗ್ಗೆ ಸ್ಥಾನ ಬೆಲೆ ಪಟ್ಟಿಯ ಬಗ್ಗೆ ತಿಳ್ಕೊಂಡಿರಿ. ಅದಾದ ನಂತರ ಇದನ್ನ ವಿಸ್ತರಣೆ 4 ಅಂಕೆಯ ಸಂಖ್ಯೆಗಳ ಪದಗಳ ಹೇಗೆ ಬರೀಬೇಕು ಅಂತ ತಿಳ್ಕೊಂಡಿರಿ. ಆದ್ರೆ ಈಗ ನಾವು ಈ ಒಂದು ಕ್ಲಾಸ್ ಹಿಂದಕ್ಕೆ ರಿವೈನ್ ಮಾಡಿ ಪುನರಾವರ್ತನೆ ಮಾಡಿ ಮುಂದಕ್ಕೆ ನಾವು ಕಲಿತಾ ಹೋಗೋಣ. ಓಕೆನಾ? ರೈಟ್, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ತಿರಿತಾ ಹೋಗೋಣ. ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯಿರಿ ಅಂತಿದೆ. ಇದು ತಿರಿತಾ ಹೋಗೋಣ. ಓಕೆ, ಇಲ್ಲಿ ನೋಡಿದಾರೆ ನಿಮಗೆ ಈ ಕೋಷ್ಟಕ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಪ್ರಿವಿಯಸ್ ಕ್ಲಾಸ್ ತಿಳ್ಕೊಂಡ್ರಿ. ಇಲ್ಲಿ ಬಲಭಾಗದಲ್ಲಿ ಇರ್ತಕ್ಕಂಥ ಮೊದಲನೇದು ಏನಾಗಿರುತ್ತೆ, ಬಿಡಿ ಆಗಿರ್ತದೆ. ಆನಂತರ 10 ಆಗಿರುತ್ತೆ. ಆನಂತರ ಇಲ್ಲಿ 100 ಆಗಿರುತ್ತೆ. ಆನಂತರ 1000 ಆಗಿರುತ್ತೆ ಅಂತಕ್ಕಂಥ ತಿಳ್ಕೊಂಡಿದ್ರಿ. ಓಕೆನಾ? ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕೋಷ್ಟಕ ನೋಡಿ, ಬಿಡಿ 10 100 1000 ಅಂತಕ್ಕಂಥದ್ದು. ಇಲ್ಲಿ 4ರದ ಏನಾಗ್ತದೆ, ಬಿಡಿನ 10 100 1000 ಅಂದ್ರೆ ಮೊದಲನೇ ಸಂಖ್ಯೆ ಬಿಡಿ ಆಗಿರ್ತದೆ. ಇಲ್ಲಿ 4 ಬಿಡಿ ಅಂತಕ್ಕಂಥದ್ದು ಬರೀತೇವೆ. ಅದಾನಂತರ ಇಲ್ಲಿ ಆ 8 ಅಂತಕ್ಕಂಥದ್ದು 10 ಅಂತಕ್ಕಂಥದ್ದು ಇಲ್ಲಿ ಬರೀತೆ, 10ರ ಸ್ಥಾನದೊಳಗೆ ಬರಿತೇವೆ. 6 ಅಂತಕ್ಕಂಥದ್ದು 100ರ ಸ್ಥಾನ, ಇಲ್ಲಿ 6 ಇಲ್ಲಿ ಬರೀತೇವೆ. ಅದಾನಂತರ 2 ಏನಂದ್ರೆ 1000 ಸ್ಥಾನ, 1000ದೊಳಗೆ ನಾವು ಬರಿತೇವೆ. ಸ್ಥಾನ ಬೆಲೆ ನಾವು ಕಂಡಿಡಿಯಕ್ಕೆ ಏನ್ ಮಾಡ್ತೀವಿ, ಬಿಡಿ ಅಂದ್ರೆ ಏನು, 1 ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ. ಇದಕ್ಕೆ 4. ಓಕೆನಾ? ಇಲ್ಲಿ ಬರಿಯಾಗಿ ಇಲ್ಲಿ 4 ಅಂತಕ್ಕಂಥದ್ದು. 10 ಇಲ್ಲಿ 8 10 ಅಂದ್ರೆ ಇದು 80 ಸ್ಥಾನ ಬೆಲೆ 80 ಆಗಿರ್ತದೆ. ಅದಾದ ನಂತರ ಇಲ್ಲಿ 6ರ ಸ್ಥಾನ 100 ನೋಡಿದಾಗ 100ಕ್ಕೆ ಇಲ್ಲಿ ಗುಣಾಕಾರ ಮಾಡಿದಾಗ 600 ಸ್ಥಾನ ಬೆಲೆ ಏನಾಗುತ್ತೆ, ಇಲ್ಲಿ 600 ಆಗಿರುತ್ತದೆ. ಅದಾದ ನಂತರ ನೋಡಿ 1000, 2ಕ್ಕೆ ನಾವು 2000 ಇಲ್ಲಿ ಹಾಕಿ 1000 ಇಲ್ಲಿ ಹಾಕಿ ಅಂದ್ರೆ ಒಂದು ನಿಮಿಷ ನೋಡಿ, ಇಲ್ಲಿ ನಾವು 1000 ಹಾಕಿದ ಅಂತ ತಿಳ್ಕೊರಿ. ಇದೇನಾಗುತ್ತದೆ, 2000 ಸ್ಥಾನ ಬೆಲೆ 2000 ಅಂತಕ್ಕಂಥದ್ದಾಗುತ್ತೆ. ಇದೇ ರೀತಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ 0 ಅಂತಕ್ಕಂಥದ್ದು ಬಿಡಿ, ಇನ್ನೊಂದು 0 ಅದು 10, ಇನ್ನೊಂದು 0 ಅದೇನಾಗಿರ್ತದು 100 ಸ್ಥಾನ, 7 ಅಂತ 7000 ಸ್ಥಾನ. ಇಲ್ಲಿ ನಾವು ನೋಡ್ತಾ ಹೋಗೋಣ. 1 ಇಂಟು ಇಲ್ಲಿ 0 ಇಂಟು 1 ಹಾಕಿದಾಗ ಇಲ್ಲಿ 0 ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ 1 ಇಂಟು 10 ಹಾಕಿದಾಗ ಏನಾಗುತ್ತೆ, 10 0 0 ಅಂತಕ್ಕಂಥದ್ದಾಗುತ್ತೆ. ಆ ನಂತರ ಏನಾಗುತ್ತೆ, ಇಲ್ಲಿ 100 ಹಾಕಿದಾಗ ಏನಾಗುತ್ತೆ, 110 ಅಥವಾ 0 100 ಏನಾಗುತ್ತೆ, 0 ಅಂತ ಆಗುತ್ತೆ. ಎಷ್ಟು ಗುಣಾಕಾರ ಮಾಡಿದ್ರು ಸಹಿತ 0 ಎಷ್ಟೇ ಗುಣಾಕಾರ ಮಾಡಿದ್ರು 0 ಅಂತ ಆಗಿರ್ತದೆ. ಆ ನಂತರ ಇಲ್ಲಿ ಸ್ಥಾನ ಬೆಲೆ 1000 ಸ್ಥಾನ ಬೆಲೆ ನೋಡಿದಾಗ ಇಲ್ಲಿ 7000 ಸ್ಥಾನ ಬೆಲೆ 7000 ಅಂತಕ್ಕಂಥದ್ದಾಗುತ್ತೆ. ಇದಕ್ಕೆ ಬಿಡಿ ಸ್ಥಾನದೊಳಗೆ 0 ಆಗಿರುತ್ತದೆ. ಆ ನಂತರ ಇದಕ್ಕೆ 0, ಇದಕ್ಕೂ 0, ಆ ನಂತರ ಇದು 7000 ಸ್ಥಾನ ಬೆಲೆ ಅಂತಕ್ಕಂಥದ್ದಾಗಿರುತ್ತೆ. ಸ್ಥಾನ ಬೆಲೆ ಈ ರೀತಿಯಾಗಿ ಬರೀತಾ ಹೋಗೋದು. ಓಕೆನಾ? ಆ ನಂತರ 3 ನೋಡಿ, ಇಲ್ಲಿ 6 ಬಿಡಿ, ಆ ನಂತರ 0 ಇದೆ, ಆ ನಂತರ 8 ಇದೆ, ಅದಾದ ನಂತರ 9 ಇದೆ. ಇಲ್ಲಿ ಬಿಡಿ ಅಂದ್ರೆ 1 ಅಂತಕ್ಕಂಥದ್ದು, 6 ಇಂಟು 1 6 ಸ್ಥಾನ ಬೆಲೆ ಏನಾಯ್ತು, ಇಲ್ಲಿ 6 ಅಂತಕ್ಕಂಥದ್ದು. ಇಂಟು 10ರ ಸ್ಥಾನದೊಳಗಿದೆ 10, 0 ಇಂಟು 0 ಅಂತ ಆಗ್ತದೆ. ಆ ನಂತರ 8 ಇಂಟು 100 ಆಗಿದಾಗ ಏನಾಗ್ತದೆ, ಇಲ್ಲಿ ಅಂದ್ರೆ 800 ಸ್ಥಾನ ಬೆಲೆ ಎಷ್ಟಾಗುತ್ತೆ, 800 ಅಂತಕ್ಕಂಥದ್ದು ಆಗುತ್ತೆ. ಆ ನಂತರ ಏನಾಗುತ್ತೆ, ಇಲ್ಲಿ 1000 ಹಾಕಿದಾಗ ಇಲ್ಲಿ ನೋಡಿ 9000 ಅಂತಕ್ಕಂಥದ್ದು ಆಗುತ್ತೆ. ಓಕೆ, ಇದು 3ನೇ ಲೆಕ್ಕ. 4ನೇ ಲೆಕ್ಕ ನೋಡಿ, ಇಲ್ಲಿ 9 ಅಂತಕ್ಕಂಥದ್ದು ಬಿಡಿ, ಇಲ್ಲಿ ಬಿಡಿ ಇಲ್ಲಿ ಹಾಕ್ತೇವೆ. ಆ ನಂತರ ಇಲ್ಲಿ 4 ಹಾಕ್ತೇವೆ. ಅದ ನಂತರ ಇಲ್ಲಿ 6 ಹಾಕ್ತೇವೆ. ಆ ನಂತರ ಇಲ್ಲಿ 8 ಹಾಕ್ತೇವೆ. 1000 ಬೆಲೆ 1000 ಯಾವ ಸ್ಥಾನ ಬೆಲೆ ಕರೆಕ್ಟ್ ಹಾಕೋದು. ಆ ನಂತರ ನೋಡಿ ಬಿಡಿ ಅಂದ್ರೆ 1 ಅಂತಕ್ಕಂಥದ್ದು. 9 ಇಂಟು 1 ಏನಾಗುತ್ತೆ, 9. ಆ ನಂತರ 10 4 40 ಸ್ಥಾನ ಬೆಲೆ 40 ಅಂತ ಆಗ್ತದೆ. ಇಂಟು 100 ಹಾಕಿದಾಗ ಏನಾಗುತ್ತೆ, 600 ಇದಕ್ಕೆ ಸ್ಥಾನ ಬೆಲೆ ಆಗ್ತದೆ. ಅದ ನಂತರ ಏನಂತ ಇಲ್ಲಿ
ಇಲ್ಲಿ 1000 ಹಾಕಿದಾಗ ಏನಾಗುತ್ತೆ, ಇಲ್ಲಿ 8000 ಸ್ಥಾನ ಬೆಲೆ ಆಗುತ್ತೆ. ಈ ರೀತಿಯಾಗಿ ಸ್ಥಾನ ಬೆಲೆಗಳನ್ನ ನಾವು ಕಂಡುಹಿಡಿಯುವುದು ಅಂತಕ್ಕಂಥ ನಾವು ಪ್ರಿವಿಯಸ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಮುಂದೆ ನೋಡ್ತೋಣ. ಇಲ್ಲಿ ನೋಡಿ, ಮೊದಲನೇ ನೋಡಿದ್ವಿ. ಈಗ ಎರಡನೇ ನೋಡಿ, ಕೆಳಗಿನವುಗಳನ್ನು ಪದಗಳಲ್ಲಿ ಬರೀರಿ. ಒಂದೊಂದಾಗಿ ಪದಗಳಲ್ಲಿ ಬರಿತಾ ಹೋಗುದು. ಇಲ್ಲಿ ನೋಡಿ, ಬಿಡಿ 10 100 1000 ಅಂದ್ರೆ 1739 ಅಂತಕ್ಕಂಥದ್ದು ಬರೆದಿದೆ. ಓಕೆ, ಅಂತ ನೋಡಿ ಇಲ್ಲಿ ಎರಡನೇ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡಿ, ಇದು ಬಿಡಿ 10 100 1000 ಅಂದ್ರೆ ಸ್ಥಾನ 3 ಇದೆ, 3007 ಅಂತಕ್ಕಂಥದ್ದು. ಓಕೆ, ಅಂತ ನೋಡಿ, ಬಿಡಿ 10 100 1000 ಅಂದ್ರೆ 4000 ಇಲ್ಲಿ 88 ಅಂತಕ್ಕಂಥದ್ದು. ಅಂತ ನಾಲ್ಕನೇ ನೋಡಿ, ಇಲ್ಲಿ ಬಿಡಿ 10 100 1000 10,000 ಅಂತಕ್ಕಂಥ ಅಂದ್ರೆ 11,900 ಅಥವಾ 900 ಅಂತಕ್ಕಂಥದ್ದು ಬರೀಬಹುದು. 900 ಅಂತಕ್ಕಂಥದ್ದು ಬರೆದೇನೆ. ಮುಂದೆ ನೋಡ್ತೋಣ. ಓಕೆ, ಇಲ್ಲಿ ನೋಡಿ, ಮೂರನೇ ನೋಡಿ, ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ. ಇಲ್ಲಿ ಪದಗಳ ರೂಪದಲ್ಲಿ ಬರೀತಾರೆ ಅವರು, ನಾವು ಸಂಖ್ಯಾ ರೂಪದಲ್ಲಿ ಬರೀತಕ್ಕಂಥದ್ದು. ಇಲ್ಲಿ ಮೊದಲನೇ ನೋಡಿ, 9315 ಅಂದ್ರೆ ನೋಡಿ, 9315 ಈ ರೀತಿಯ ಸಂಖ್ಯಾ ಕ್ರಮದಲ್ಲಿ ಬಿಡಿ 10 100 ಇಲ್ಲಿ 1000ಕ್ಕೆ ಲೆಕ್ಕ ಮಾಡಿರ್ತಕ್ಕಂಥದ್ದು. ಓಕೆನಾ, ರೈಟ್. ಅಂತ ನೋಡಿ, ಎರಡನೇ ನೋಡಿ, 2400 ಸಂಖ್ಯಾ ರೂಪದಲ್ಲಿ ನಾವು ಬರತಕ್ಕಂಥದ್ದು. ಓಕೆ, ಅಂತ ನೋಡಿ, ಮೂರನೇದು 7036 ಇಲ್ಲಿ ನೋಡಿ, 7036 ಅಂತಕ್ಕಂಥ ಇಲ್ಲಿ ಬರೆದಿದ್ದೇನೆ. ಓಕೆ, ಇದಾದ ನಂತರ ನೋಡಿ, ನೀವು 4ನೇ ತರಗತಿ ತಿಳ್ಕೊಂಡಿರಿ. ಇಲ್ಲಿ 4ನೇ ಕೊಟ್ಟಿದ್ದಾರೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಾರೆ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 999 ಅಂತಕ್ಕಂಥದ್ದಾಗುತ್ತೆ. ಅಂತ ನೋಡಿ, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ. ಚಿಕ್ಕ ಸಂಖ್ಯೆ ಯಾವ್ದಂದ್ರೆ ಅತಿ 3 ಅಂಕಿಯ 100 ಅಂತಕ್ಕಂಥದ್ದಾಗುತ್ತೆ. ಅಂತ ಮೂರನೇ ಕೊಟ್ಟಿದ್ದಾರೆ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೀ. ದೊಡ್ಡ ಸಂಖ್ಯೆ 4 ಅಂಕಿ ಅಂದ್ರೆ 9999 ಅಂತಕ್ಕಂಥದ್ದಾಗುತ್ತೆ. ಅದಾದ ನಂತರ ನೋಡಿ, ನಾಲ್ಕನೇದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅಂದ್ರೆ ಇಲ್ಲಿ 1000 ಅಂತಕ್ಕಂಥದ್ದು ಚಿಕ್ಕ ಸಂಖ್ಯೆ. 4 ಅಂಕಿ ಚಿಕ್ಕ ಸಂಖ್ಯೆ ಅಂದ್ರೆ 1000 ಅಂತಕ್ಕಂಥದ್ದಾಗುತ್ತೆ. ಓಕೆನಾ ಮಕ್ಳೇ, ಮುಂದೆ ನೋಡ್ತೋಣ ಮಕ್ಳೇ. ಇಲ್ಲಿ ನೋಡಿ, 5ನೇದು ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ, ಹೆಚ್ಚು ಅಥವಾ ಕಡಿಮೆ ಚಿಹ್ನೆಯನ್ನು ಬರೆಯಿರಿ ಅಂತ ಹೇಳ್ತದ್ದು. ಇಲ್ಲಿ ನೋಡಿ, ಮೊದಲೊಂದು ಉದಾಹರಣೆ ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಸಮ ಚಿಹ್ನೆ ಯಾವಾಗ ಬಳಸ್ತೀವಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸಮ ಇಲ್ಲಿ ಕಡೆಗೆ 5 ಇದೆ, ಈ ಕಡೆಗೆ 5 ಇದೆ, ಅವಾಗ ಸಮ ಚಿಹ್ನೆ ಬಳಸ್ತೇವೆ. ಓಕೆನಾ, ಸಮ ಈ ಕಡೆಗೆ ಸೇಮ್ ನಂಬರ್ ಇದ್ದಾಗ, ಈ ಕಡೆಗೆ ಸೇಮ್ ನಂಬರ್ ಇದ್ದಾಗ ಸಮ ಚಿಹ್ನೆ ಇದ್ದಾಗ ಸಮ ಚಿಹ್ನೆ ಬಳಸ್ತೇವೆ ಮಧ್ಯದಲ್ಲಿ. ಅದೇ ತರನಾಗಿ ಇಲ್ಲಿ 6 ಇದೆ, ಇಲ್ಲಿ 9 ಇದೆ. ಇದರಲ್ಲಿ ಯಾವ್ದು ದೊಡ್ಡದು ಅಂತ 9 ಅಂತ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಈ ಚಿಹ್ನೆ ಬಳಸ್ಬೇಕಾ, ಈ ಚಿಹ್ನೆ ಬಳಸ್ಬೇಕಾ ಅಂದ್ರೆ ಒಂದು ನಾನು ನೆನ್ಪಿಡ್ಲಿಕ್ಕೆ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಇರ್ತದೆ ಅಲ್ಲಿ 2 ಚುಕ್ಕೆಗಳನ್ನ ನೀಡಿ, ಆ ನಂತರ ಸಣ್ಣ ಸಂಖ್ಯೆಗಳಿಗೆ 1 ಚುಕ್ಕೆಯನ್ನು ನೀಡಿ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಕೂಡಿಸ್ತಾ ಹೋಗಿ, ಇದು ಕರೆಕ್ಟ್. ಇಲ್ಲಿ ಈ ರೀತಿಯಾಗಿ ಆಗಿದಾಗ ನಿಮಗೆ ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ ಅಂತಕ್ಕಂಥದ್ದು ಗುರುತನ್ನು ನಿಮಗೆ ನೆನಪಿಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಎಕಡೆ ದೊಡ್ಡ ಸಂಖ್ಯೆ ಇರ್ತದೆ ಆ ಕಡೆ ಏನ್ ಮಾಡ್ತೀರಾ ಅಂದ್ರೆ ಈ ರೀತಿಯಾಗಿ ವಿ ಶೇಪ್ ನ ಇಡ್ರಿ. ಈ ಕಡೆ ದೊಡ್ಡದಿದೆಯಲ್ಲ ಈ ರೀತಿಯಾಗಿ ಇಟ್ಟು ಈ ರೀತಿಯಾಗಿ ನೀವು ಸಿಂಬಲ್ ಅನ್ನ ಗುರುತಿಸಬಹುದು ಈ ರೀತಿಯಾಗಿ. ಓಕೆ, ಅಂತ ನೋಡಿ, ಇಲ್ಲಿ 12 ಇದೆ, ಅದಾದ ನಂತರ ಇಲ್ಲಿ 7 ಇದೆ ಅಂತ ತಿಳ್ಕೊರಿ. ಅವಾಗ ಹೆಂಗ್ ಹಾಕೋದು, ನಾನು ಹೇಳಿದಿನಲ್ಲ, ದೊಡ್ಡ ಸಂಖ್ಯೆ ಕಡೆ 2 ಚುಕ್ಕೆಗಳನ್ನು ಹಿಡಿ, ಸಣ್ಣ ಚುಕ್ಕೆಗೆ ಒಂದು ಚಿಕ್ಕ ಇದು ಚುಕ್ಕೆ ನೀಡಿ. ದೊಡ್ಡ ಕಡೆಗೆ 2 ಚುಕ್ಕೆ, ಸಣ್ಣದ ಕಡೆಗೆ 1 ಚುಕ್ಕೆ ಇಟ್ಟಾಗ ಈ ರೀತಿಯಾಗಿ ಬರೆದಾಗ ಏನಾಗುತ್ತೆ ಅಂದ್ರೆ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. 12 ದೊಡ್ಡದು 7 ಚಿಕ್ಕದಂತಕ್ಕಂಥದ್ದು ತೋರಿಸ್ತಾ ಇವೆ. ನಾ ಹೇಳಿದಿಲ್ಲ, ಮತ್ತೆ ಈ ಕಡೆ ಏನಿದೆ ದೊಡ್ಡದಿದೆ, ಈ ರೀತಿಯಾಗಿ ನೀವು ಇಡಬೇಕು. ದೊಡ್ಡ ಸಂಖ್ಯೆ ಕಡೆ ಈ ರೀತಿಯಾಗಿ ಇಟ್ಟಾಗ ಏನಾಗುತ್ತೆ, ಈ ರೀತಿ ಚಿಹ್ನೆ ಹಾಕಬೇಕು ಅಂತಕ್ಕಂಥ ಮಕ್ಕಳಿಗೆ ತಿಳಿಸ್ತಾ ಹೋಗೋದು. ಓಕೆನಾ, ರೈಟ್. ಇಲ್ಲಿ ತಿಳಿತಾ ಹೋಗೋಣ. ಇಲ್ಲಿ ಮೊದಲೇ ನೋಡಿ, 3567, 4567. ಇದರಲ್ಲಿ ಯಾವ್ದು 3000 ದೊಡ್ಡದ 4000 ದೊಡ್ಡದ ಅಂದ್ರೆ 4000 ದೊಡ್ಡದು. ಆ ರೀತಿ ಇಲ್ಲಿ 2 ಚುಕ್ಕೆ ಇಲ್ಲಿ ಇಟ್ಟಾಗ 1 ಇಟ್ಟಾಗ ಈ ರೀತಿ ಆಗಿದಾಗ ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಅಂತ ನೋಡಿ, 6582, 6385 ಅಂತಕ್ಕಂಥದ್ದು ಯಾವ್ದು ದೊಡ್ಡದವ್ರಿಗಿನ ಇದು 500, ಇಲ್ಲಿ 6587 ದೊಡ್ಡ ಸಂಖ್ಯೆ 2 ಚುಕ್ಕೆ ಇಡಿ, ಇಲ್ಲಿ ಸಣ್ಣ ಕಡೆ 1 ಚುಕ್ಕೆ ಇಡಿ, ಅವಾಗ ಏನಾಗುತ್ತೆ ಈ ರೀತಿಯಾಗಿ ಬರ್ದಾಗ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಓಕೆ, ಅಂತ ನೋಡಿ, ಮೂರನೇ ನೋಡಿ 7384,
7384. ಎರಡು ಸಮವಾಗಿರ್ತಕ್ಕಂಥದ್ದು, ಅವಾಗ ಸಮ ಚಿಹ್ನೆ ಬಳಸ್ತೇವೆ ನಾವು. ಓಕೆ, ಮುಂದೆ ನೋಡ್ತೋಣ ಮಕ್ಕಳೇ. ಇಲ್ಲಿ ನೋಡಿ, ಮುಂದೆ ಕೊಡಿದರೆ 6ನೇ ರೋಮನಕ್ಕೆ ಕೆಳಗಿನ ಅಂಕಿಗಳನ್ನು ಬಳಸಿ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅಂತಿದೆ. ಇಲ್ಲಿ 4 ಅಂಕಿ ಹುಟ್ಟಿರ್ತಾರೆ. ಮೊದಲು ದೊಡ್ಡ ಸಂಖ್ಯೆ ಬರೆಯೋಣ, ಅಂದ್ರೆ ಚಿಕ್ಕ ಸಂಖ್ಯೆ ಬರಿತಾ ಹೋಗೋಣ. ದೊಡ್ಡ ಸಂಖ್ಯೆ ಅಂದ್ರೆ ನಾವು ಚೆನ್ನಾಗಿ ನೆನ್ಪಿಡೋಕೆ ಹೆಂಗ, ನಾವು 4 ಸಂಖ್ಯೆ ಉಪಯೋಗಿಸಿ ದೊಡ್ಡ ಸಂಖ್ಯೆ ಅಂದ್ರೆ ದೊಡ್ಡ ಸಂಖ್ಯೆ, ಫಸ್ಟ್ ದೊಡ್ಡ ಸಂಖ್ಯೆ ತಗೋಬೇಕು. 1 2 3 4. ಇದರಲ್ಲಿ ಯಾವ ದೊಡ್ಡ ಸಂಖ್ಯೆ ಅಂದ್ರೆ ಇಲ್ಲಿ 4 ಅಂತಕ್ಕಂಥದ್ದು ದೊಡ್ಡ ಸಂಖ್ಯೆ, ಅನಂತರ 3 ಅಂತಕ್ಕಂಥದ್ದು, ಅನಂತರ 2 ಅಂತಕ್ಕಂಥದ್ದು, ಅನಂತರ 1 ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ 4371 ಅಂತಕ್ಕಂಥದ್ದು ದೊಡ್ಡ ಸಂಖ್ಯೆ ನಾವು ಏರ್ಪಡ್ತೀವಿ, ದೊಡ್ಡದು ಅಂತಕ್ಕಂಥದ್ದು. ಅನಂತರ ಇಲ್ಲಿ ಚಿಕ್ಕದು ಮಾಡ್ಬೇಕಂದ್ರೆ ಇದು ಉಲ್ಟಾ ಬರೆದ್ರೆ ಸಾಕು, ಚಿಕ್ಕದಾಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಮೊದಲು 1 ಬರೀರಿ, ಅನಂತರ 2 ಬರೀರಿ, ಅನಂತರ 3 ಬರೀರಿ, ಅನಂತರ 4 ಬರೀರಿ. ಇದೇನಾಗುತ್ತೆ, ಚಿಕ್ಕ ಸಂಖ್ಯೆ ಆಯ್ತು, ಇದು ಚಿಕ್ಕದು. ಈ ರೀತಿಯಾಗಿ ಉಲ್ಟಾ ಬರೆದಾಗ ಚಿಕ್ಕದಾಗುತ್ತೆ. ಇದೇನಾಗುತ್ತೆ 1234 ಅಂತಕ್ಕಂಥ ಇದು ಅತ್ಯಂತ ದೊಡ್ಡ ಸಂಖ್ಯೆ, ಇದು ಅತ್ಯಂತ ಚಿಕ್ಕ ಸಂಖ್ಯೆ ಇದು. ಓಕೆ, ಎರಡನೇ ಲೆಕ್ಕ ಆಲ್ರೆಡಿ ಮಾಡಿದೀನಿ ನೋಡಿ. ಇದರಲ್ಲಿ ನೋಡೋಣ, ಇದರಲ್ಲಿ ಯಾವ ದೊಡ್ಡ ಸಂಖ್ಯೆ ಅಂದ್ರೆ 8 ಅಂತಕ್ಕಂಥ ದೊಡ್ಡದು, ಅದಾಂತರ 6, ಅದಾಂತರ 3, ಇದಾಂತರ 0. ಅವಾಗ ಏನಾಗುತ್ತೋ 8630 ಅಂತಕ್ಕಂಥ ದೊಡ್ಡ ಸಂಖ್ಯೆ ಅಂತಕ್ಕಂಥದ್ದು ಇಲ್ಲಿ ಏರ್ಪಡಿತು ಅಂತಕ್ಕಂಥದ್ದು. ಅತ್ಯಂತ ಚಿಕ್ಕದಂದ್ರೆ ಇದಕ್ಕೆ ನಾವು ಹೇಳಿದ್ನಲ್ಲ, ಉಲ್ಟಾ ಬರೆಯೋದು ಅಷ್ಟೇನೆ. ಇದಕ್ಕೆ ಉಲ್ಟಾ ಬರೆದಾಗ 0 3 0 3 6 8 ಉಲ್ಟಾ ಬರೆದಾಗ ಚಿಕ್ಕದಾಗಿ ಏರ್ಪಡುತ್ತೆ. ಓಕೆ, ಅದಾಂತರ 3ನೇ ನೋಡಿ. ಇದರಲ್ಲಿ ಯಾವ ದೊಡ್ಡದು ಅಂದ್ರೆ 7 ಅಂತಕ್ಕಂಥದ್ದು, ಅದಾಂತರ 5 ಅಂತಕ್ಕಂಥದ್ದು, ಅದಾಂತರ 4 ಅಂತ, ಅದಾಂತರ 2. ಅವಾಗ ಏನಾಯ್ತು 7542 ದೊಡ್ಡ ಸಂಖ್ಯೆ ಅಂತಕ್ಕಂಥದ್ದು. ಚಿಕ್ಕದು ಬರೆಯ ಕಾಲಕ್ಕೆ ಇದಕ್ಕೆ ಉಲ್ಟಾ ಬರೀತಕ್ಕಂಥದ್ದು, ಇಲ್ಲಿ ಉಲ್ಟಾ 2 4 5 7 ಅದು ಚಿಕ್ಕದಾಗುತ್ತೆ. ಓಕೆನಾ? ಈ ರೀತಿ ನಾವು ಶಾರ್ಟ್ ಕಟ್ ನೆನ್ಪಿಡ್ತಾ ಹೋಗಿ. ಓಕೆ ಮಕ್ಕಳೇ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, 7ನೇ ರೋಮನಕ್ಕೆ ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಬರೆಯಬೇಕಂತೆ. ಇದರಲ್ಲಿ ಏರಿಕೆ ಕ್ರಮ ಅಂದ್ರೆ ಏನು, ಸಣ್ಣದಿಂದ ದೊಡ್ಡದು ಹೋಗ್ತಾ ಇರೋದು. ಸ್ಟೆಪ್ ಇರುತ್ತೆ, 1ನೇ ಸಂಖ್ಯೆ 2ನೇ ಸಂಖ್ಯೆ, ಅವಾಗ ಏರ್ತಾ ಹೋಗ್ತಾರ. ಓಕೆನಾ? ಒಂದೇ ಸರಿ 3 ಸ್ಟೆಪ್ ಆಗಿರ್ತಾರೆ, ಇಲ್ಲ 1 ಅಂದ್ರೆ 2 3 ಹಿಂಗೆ ಸ್ಟೆಪ್ ಎತ್ತಾ ಹೋಗ್ತಾರೆ. ಓಕೆ, ಈ ರೀತಿಯಾಗಿ ಕೆಳಗಿಂದ ಏರಿಕೆ ಮೇಲೆ ಏರಿಕೆ ಕ್ರಮ ಅಂತೀವಿ ಇದಕ್ಕೆ. ಓಕೆನಾ? ಕೆಳಗಿಂದ ಏರಿಕೆ ಕ್ರಮ. ಇದರಲ್ಲಿ ಸಂಖ್ಯೆಗಳು ಮೊದಲು ಏರಿಕೆ ಕ್ರಮ ಅಂದಾಗ ಚಿಕ್ಕ ಸಂಖ್ಯೆ ಯಾವ ರೀತಿಯಾಗಿ ಬರೀತಾ ಹೋಗ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ. ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಇವು 4 ಇದೆ. 2456, 2465, 2565, 2546. ಇದರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದು ಮೋದಿಬೇಕು. ಮೊದಲು ಯಾವ್ದು ಚಿಕ್ಕ ಸಂಖ್ಯೆ ಅಂದ್ರೆ 2456 ಅಂತಕ್ಕಂಥ ಚಿಕ್ಕ ಸಂಖ್ಯೆ. ಅದಾದ ನಂತರ ಇಲ್ಲಿ 2465 ಅಂತಕ್ಕಂಥದ್ದು, ಅದಾದ 2546 ಅಂತಕ್ಕಂಥದ್ದು, 2565 ಅಂತಕ್ಕಂಥದ್ದು ಈ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಿದ್ದೇನೆ. ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎರಡನೇ ನೋಡಿ, ಇದರಲ್ಲಿ ಯಾವುದು ಅಂದ್ರೆ ಏರಿಕೆ, ಇದರಲ್ಲಿ ಚಿಕ್ಕ ಸಂಖ್ಯೆ ನೋಡ್ಬೇಕು. 5678 ಅಂತಕ್ಕಂಥದ್ದು ಚಿಕ್ಕ ಸಂಖ್ಯೆ, ಅದಾನಂತರ 5687 ಅಂತಕ್ಕಂಥದ್ದು, ಅದಾನಂತರ 5768 ಅಂತಕ್ಕಂಥದ್ದು, ಅದಾನಂತರ 5865. ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಹೋಗಿವಿ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆಗೆ ಅಂತಕ್ಕಂಥದ್ದು. ಇದು 2ಕ್ಕೆ ಸರಿಯಾಗುತ್ತೆ ಉತ್ತರ ಆಗಿರ್ತಕ್ಕಂಥದ್ದು. ಮೂರನೇ ನೋಡ್ತೋಣ. ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಅಂದ್ರೆ 8109 ಅಂತಕ್ಕಂಥದ್ದು ಚಿಕ್ಕ ಸಂಖ್ಯೆ. ಅದಾನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದು ನೋಡಿದ್ರೆ 8190 ಅಂತಕ್ಕಂಥದ್ದು, ಅದಾನಂತರ 8900 ಇಲ್ಲಿ 1 ಅಂತಕ್ಕಂಥದ್ದು, ಅದಾನಂತರ 8910 ಅಂತಕ್ಕಂಥದ್ದು. ಇದು ಮೂರನೇದಕ್ಕೆ ಇದು ಸರಿಯಾದ ಉತ್ತರ ಇದು ಆಯ್ತಕ್ಕಂಥದ್ದು. ಈ ರೀತಿಯಾಗಿ ಏರಿಕೆ ಕ್ರಮ ಬರಿತಾ ಹೋಗುದು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರಿತಾ ಹೋಗ್ಬೇಕು. ಓಕೆ, ಮುಂದೆ ನೋಡ್ತೋಣ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮ ಅಂದ್ರೆ ಇಲ್ಲಿ ಏರಿಕೆ ಕ್ರಮ ಮೇಲೆ ನೋಡಿದ್ವಿ. ಈಗ ಏನ್ ಮಾಡೋದು, ಮೇಲಿಂದ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಡೆಗೆ ಬರಿತಾ ಹೋಗೋದು. ಓಕೆ, ಇಲ್ಲಿ ನೋಡ್ತೋಣ. ಈ ಒಂದು ಸಂಖ್ಯೆಯಲ್ಲಿ ಯಾವ ದೊಡ್ಡ ಸಂಖ್ಯೆ ಅಂತ ನೋಡಿದಾಗ ಇಲ್ಲಿ 3830 ಅಂತಕ್ಕಂಥದ್ದು, ಅದಾನಂತರ 3038 ಅಂತಕ್ಕಂಥದ್ದು, ಅದಾನಂತರ 2947 ಅಂತಕ್ಕಂಥದ್ದು, ಅದಾನಂತರ 2900 ಇಲ್ಲಿ 30 ಅಂತಕ್ಕಂಥದ್ದು. ಈ ರೀತಿಯಾಗಿ ಇಳಿಕೆ ಕ್ರಮದಲ್ಲಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಡೆ ನಾವು ಬರಿತಾ ಹೋಗೋದು ಇಳಿಕೆ ಕ್ರಮ. ಓಕೆ, ಅದಾನಂತರ ನೋಡಿ ಎರಡನೇದಕ್ಕೆ ಉತ್ತರ ನೋಡ್ತೋಣ. ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಅಂದಾಗ 4982 ಅಂತಕ್ಕಂಥದ್ದು, ಅದಾನಂತರ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದು 4892 ಅಂತಕ್ಕಂಥದ್ದು, ಅದಾನಂತರ 4792 ಅಂತಕ್ಕಂಥದ್ದು. ಓಕೆ, ಅದಾನಂತರ 4082 ಇದು ಚಿಕ್ಕ ಸಂಖ್ಯೆ. ಅದಾನಂತರ ಮೂರನೇ ಲೆಕ್ಕ ನೋಡಿ, ಇದರಲ್ಲಿ ಯಾವ್ದು ದೊಡ್ಡದು ಅಂತ ನೋಡಿದಾಗ ಇಲ್ಲಿ 5978 ಅಂತಕ್ಕಂಥ ದೊಡ್ಡದು, ಅದಾನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕದ ಯಾವ್ದಂದ್ರೆ 5878 ಅಂತಕ್ಕಂಥದ್ದು, ಅದಾನಂತರ 5700 ಇಲ್ಲಿ 78 ಅಂತಕ್ಕಂಥದ್ದು, 5600
78 ಅಂತಕ್ಕಂಥದ್ದು ಏನಾಗುತ್ತೆ ಈ ರೀತಿಯಾಗಿ ಮೂರನೇದಕ್ಕೆ ಉತ್ತರ ಇದಾಗಿರುತ್ತೆ. ಓಕೆ ರೈಟ್, ಮುಂದೆ ನೋಡ್ತಾ